ಆರ್ಸಿ ವಿಜಯೋತ್ಸವದಲ್ಲಿ 11 ಜನ ಸಾವಾದರು. ಈ ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀರಾ? ಒಟ್ಟಾರೆ ನಮ್ಮ ಇಡೀ ದೇಶದ ಯುವ ಜನಾಂಗಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ಕಲಾವಿದರ ಬಗ್ಗೆ, ನಮ್ಮ ಕ್ರೀಡಾಪಟುಗಳ ಬಗ್ಗೆ, ನಮ್ಮ ರಾಜಕಾರಣಿಗಳ ಬಗ್ಗೆ ನಿಮ್ಮ ಅಭಿಮಾನ ಇರಲಿ, ಆದರೆ ಅಂಧಾಭಿಮಾನ ಬೇಡ ಅಂತ. ನಮಗೆ ಪ್ರೀತಿ ಅಭಿಮಾನಕ್ಕಿಂತ ಜೀವನ ಭಾಳ ಮುಖ್ಯ. ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು, ಯಾವ ಕಲಾವಿದರು ಯಾರು ಸಹ ಹೇಳೋದಿಲ್ಲ. ಆದರೆ ಇವತ್ತು ಎಲ್ಲೇ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಅಂಧಾಭಿಮಾನಾಗಿ ಮಾರ್ಪಟ್ಟು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗ್ತದೆ. ಅದು ಆಗಬಾರ್ದು. ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರು ಚಲನಚಿತ್ರ ನಟರ ಮೇಲೆ ಅಭಿಮಾನ ಇದ್ದಂಥವ್ರು ಅವ್ರಿಗೇನಾದರೂ ಅಕಾಲಿಕ ಮೃತ್ಯುವಾದಾಗ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಇಂಥ ಅನೇಕ ಘಟನೆ ನಾವು ಕಾಣ್ತೀವಿ. ಅಂಥದ್ದು ಅಂಧಾಭಿಮಾನವನ್ನು ಯಾರು ಇಟ್ಕೊಳ್ಬಾರ್ದು. ಅವ್ರ ಬಗ್ಗೆ ಅಭಿಮಾನ ಇರಲಿ. ನಮ್ಮ ನಾಡನ್ನು ಸಾಂಸ್ಕೃತಿಕವಾಗಿ ಕ್ರೀಡೆಯ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ, ಕಲಾವಿದರ ಬಗ್ಗೆ ಗೌರವ ಇರಲಿ, ಅಭಿಮಾನ ಇರಲಿ. ಆದರೆ ಅವರೇ ನಮ್ಮ ರಿಯಲ್ ನಾಯಕರಲ್ಲ. ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ, ದೇಶ ಕಾಯುವಂಥ ಸೈನಿಕ, ನಮಗೆ ತಿದ್ದಿ ತೀಡಿ ಬುದ್ಧಿ ಹೇಳುವಂಥ ಶಿಕ್ಷಕ. ಅವರು ಕಲಿಸಿದ ಮೇಲೆ ನಾವು ಒಳ್ಳೆ ಕ್ರೀಡಾಪಟುಗಳಾಗ್ತೀವಿ, ಒಳ್ಳೆ ಚಲನಚಿತ್ರ ಆಗ್ತೀವಿ. ಆ ಕಾರಣಕ್ಕೆ ಅಂಧಾಭಿಮಾನಕ್ಕೆ ಒಳಪಟ್ಟು ಜೀವವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು. ಇಂಥ ಘಟನೆ ಆಗಿದ್ದು ಇಡೀ ನಮ್ಮ ಕರ್ನಾಟಕದ ಪ್ರಜ್ಞಾವಂತಿಕೆಗೆ ಒಂದು ರೀತಿಯಾಗಿರ್ತಕ್ಕಂಥ ತಲೆ ತಗ್ಗಿಸುವಂತಾಗಿದೆ ಅಂತ ಹೇಳಿಕೆ ಇಚ್ಛೆಪಡ್ತೀನಿ. ಎಲ್ಲೇ ಒಂದು ಕಡೆ ಸರ್ಕಾರ ಯಾವ ರೀತಿಯಾಗಿ ಮುಂಬೈಯಲ್ಲಿ T20 ವರ್ಲ್ಡ್ ಕಪ್ ಇದ್ದಾಗ ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿ ಬಿಗಿ ಬಂದೋಬಸ್ತ್ ಮಾಡಿತ್ತು, ಆ ರೀತಿಯಾಗಿರ್ತಕ್ಕಂಥ ಒಂದು ಬಂದೋಬಸ್ತ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು. ಆ ಹಿನ್ನೆಲೆ ಒಳಗೆ ಕೆಲವು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು, ಅವರು ಒಳ್ಳೆಯ ವ್ಯಕ್ತಿ ಅಂತ ಈಗೆಲ್ಲ ಜಾತನ್ನು ವ್ಯಕ್ತವಾಗಿದೆ. ಅಂಥ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಯಾರೋ ಮಾಡೋ ತಪ್ಪಿಗೆ ಅಂಥವ್ರು ಇವತ್ತು ಎಲ್ಲೇ ಒಂದು ಕಡೆ ಸಸ್ಪೆಂಡ್ ಆಗೋದನ್ನು ಕೇಳಿ ಇವತ್ತೆಲ್ಲ ಜನ ಇವತ್ತು ಬೇಸರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾರು ವೈಫಲ್ಯಕ್ಕೆ ಕಾರಣ ಇದ್ದಾರೆ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ, ಆದರೆ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಯಾಕಂದ್ರೆ ಕ್ರಮ ಕೈಗೊಳ್ಳಬಾರ್ದು. ಮತ್ತು ನಮ್ಮ ಯುವ ಜನಾಂಗ ಸಹ ಇಂತಹ ಘಟನೆಗಳ ಮುಂದೆ ಮರುಕಳಿಸೋ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿರಿ, ಸಂತೋಷ ಪಡ್ರಿ. ಅದು ಜೀವ ಕಳ್ಕೊಳ್ಳೋಷ್ಟು ಮಟ್ಟಿಗೆ ಯಾರು ಸಹ ಮಕ್ಕಳನ್ನು ಕರ್ಕೊಂಡು ಹಿಂಗೆಲ್ಲ ಮಾಡಿದ್ದು ಎಲ್ಲೇ ಒಂದು ಕಡೆ ನಿರುತ್ಸಾಹಕ್ಕೆ ಇವತ್ತು ನಮ್ಮ ರಾಜ್ಯ ಒಳಪಟ್ಟಿದೆ. ಅಂಥ ಘಟನೆಗಳಾಗದ ರೀತಿಯಲ್ಲಿ ಸರ್ಕಾರದ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ.